ಸರ್ ಅವರು ಈ ವೇದಿಕೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡ್ತಾರೆ. ನಂತರ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ದಯವಿಟ್ಟು ಬಂದಿರುವಂಥ ಎಲ್ಲ ಪೋಷಕರು ಊಟವನ್ನು ತಿಂದು ನಂತರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಈಗ ನಮ್ಮ ಮುಖ್ಯ ಅತಿಥಿಗಳು ಮಂಜುನಾಥ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನು ಕೊಡ್ತಾ ಅವರು ಈ ಕಾರ್ಯಕ್ರಮವನ್ನು ಕುರಿತು ಎರಡು ಮಾತನ್ನು ಆಡಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. Good evening, everybody. The distinguished guest of this function, Shri Raghunath, Secretary, Nice International School, Founder, President of this school, Shri P. Balakrishna, and Principal of this school, Srimati N.V. Kavita Balakrishna, Trustees of this school, Shri N.V. Shiv Prasad and Dr. N.V. Babu, and esteemed teachers, staffs, students and parents. ಇದುವರೆಗೂ ಮಕ್ಕಳ ನೃತ್ಯಕ್ಕೆ, ಗಾಯನಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಕೇಳೋದು ಒಳ್ಳೆಯದು ಅಂತೇಳಿ ಈ ಕಾರ್ಯಕ್ರಮದ ಆಯೋಜಕರು ನಮ್ಮನ್ನು ವೇದಿಕೆಗೆ ಕರೆದಿದ್ದಾರೆ. ಮಕ್ಕಳ ನೃತ್ಯವನ್ನು ನೋಡಿದ ನಂತರ ನಮಗೆ ಮಾತನ್ನು ಸ್ವಲ್ಪ ಕಡಿಮೆ ಆಡಿ ಮಕ್ಕಳ ನೃತ್ಯಕ್ಕೆ ಜಾಸ್ತಿ ಅವಕಾಶವನ್ನು ಕೊಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆ ಒಂದು ಕಾರಣಕ್ಕೆ ನಮ್ಮ ಮಾತುಗಳನ್ನ ಜಾಸ್ತಿ ಆಡದೇನೆ ಮಕ್ಕಳ ನೃತ್ಯಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡೋಣ ಅಂತ ಬಯಸ್ತಾ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಹೆಚ್ಚಾಗಿ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬದವರೇ ಇರೋದರಿಂದ ಕೆಲವೊಂದಿಷ್ಟು ವಿಚಾರಗಳನ್ನ ನಾನು ಖಂಡಿತವಾಗ್ಲೂ ತಮ್ಮ ಜೊತೆ ಹಂಚಿಕೊಳ್ಳಲೇಬೇಕಾಗತ್ತೆ. ಕಾರಣ ಇಷ್ಟೇ, ನಮ್ಮ ದೇಶದ ಭವಿಷ್ಯ ಈ ಶಾಲೆಯಲ್ಲಿ ಅಡಗಿದೆ. ಈ ಶಾಲೆಯಲ್ಲಿ ಅಲ್ಲ, ಈ ದೇಶದಲ್ಲಿರುವಂಥ ಎಲ್ಲ ಶಾಲೆಗಳಲ್ಲಿ ನಮ್ಮ ದೇಶದ ಭವಿಷ್ಯ ನಿಂತಿದೆ. ಸೊ ಅಂಥ ಭವಿಷ್ಯವನ್ನು ಸದೃಢವನ್ನಾಗಿ ಮಾಡೋದಾದರೆ, ದೇಶವನ್ನು ಒಳ್ಳೆ ರೀತಿಯಲ್ಲಿ ಇನ್ನೂ ಬೆಳೆಸೋದೇ ಆದರೆ ಆ ಮಕ್ಕಳಲ್ಲಿ ಕೆಲವೊಂದಿಷ್ಟು ಉತ್ತಮವಾದಂಥ ಚಿಂತನೆಗಳನ್ನ ನಾವೆಲ್ಲರೂ ಸೇರಿ ತುಂಬಬೇಕಾಗತ್ತೆ. ಆ ಒಂದು ರೀತಿ ಚಿಂತನೆಗಳನ್ನ ತುಂಬಬೇಕು ಅಂತಂದರೆ ಶಾಲೆಗೆ ಕಳಿಸುವಂಥ ಪೂರ್ವದಲ್ಲಿಯೇ ಆ ಮಕ್ಕಳಿಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ನೈತಿಕ ಕಥೆಗಳನ್ನ ನಾವೆಲ್ಲರೂ ಇರಲಿ ನೈತಿಕ ಕಥೆಗಳನ್ನ ಆಯಾ ಕುಟುಂಬದ ಎಲ್ಲ ಪೋಷಕರು ಆ ಮಕ್ಕಳಲ್ಲಿ ಹೇಳ್ತಾ ಬಂದಾಗ ಮಾತ್ರ ಮಕ್ಕಳಲ್ಲಿ ಆ ನೈತಿಕತೆಯ ಬಗ್ಗೆ ಚಿಂತನೆ ಶುರುವಾಗಲಿಕ್ಕೆ ಸಾಧ್ಯತೆ ಇದೆ. ಅಂಥ ಒಂದು ಚಿಂತನೆಯನ್ನು ಎಲ್ಲ ಪೋಷಕರು ಅವರ ಮಕ್ಕಳ ಮನಸ್ಸಿನಲ್ಲಿ ಹುಟ್ಟಾಕಬೇಕಾಗತ್ತೆ. ನಾವು ಕೇಳಿದ್ದೀವಿ, ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಮಗೆ ನಮ್ಮ ಪೋಷಕರೇ ಆಗಲಿ, ನಮ್ಮ ಶಾಲಾ ಶಿಕ್ಷಕರಾಗಲಿ ಸಾಕಷ್ಟು ನೀತಿ ಕಥೆಗಳನ್ನ ನಮಗೆ ಹೇಳಿ ನಮ್ಮಲ್ಲೂ ಕೂಡ ಅಂಥ ಒಂದು ಚಿಂತನೆಯನ್ನು ಹುಟ್ಟು ಹಾಕಿದರು. ಹಾಗಾಗಿ ಸಾಧ್ಯವಾದಷ್ಟು ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳಲ್ಲಿ ಆ ಥರದ ಒಂದು ಸಕಾರಾತ್ಮಕ ಚಿಂತನೆಗಳನ್ನ ಹುಟ್ಟಾಕಿ ಅವ್ರನ್ನೂ ಕೂಡ ಈ ದೇಶದ ಸತ್ಪ್ರಜೆಯನ್ನಾಗಿ ಮಾಡಬೇಕಾಗತ್ತೆ. ಆ ರೀತಿ ಸಕಾರಾತ್ಮಕ ಚಿಂತನೆಗಳನ್ನ ಹೇಗೆ ತುಂಬೋದು ಮಕ್ಕಳಲ್ಲಿ? ತಮ್ಮೆಲ್ಲರಿಗೂ ಗೊತ್ತಿದೆ, ಮಕ್ಕಳು ಎಸ್ಪೆಷಲಿ ಈಗಿನ ಮಕ್ಕಳು ನಾವು ಹೇಳುವಂಥ ಅಂದರೆ ಪೋಷಕರಾಗಲಿ ಅಥವಾ ಹಿರಿಯರಾಗಲಿ ಹೇಳುವಂಥ ಮಾತುಗಳನ್ನ ಕೇಳುವಂಥ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಸಾಧ್ಯವಾದಷ್ಟು ಅವರು ಕೇಳೋ ರೀತಿಯಲ್ಲಿ ನಾವು ಅವ್ರಿಗೆ ಹೇಳಿದರೆ ಖಂಡಿತವಾಗ್ಲೂ ನಮ್ಮೆಲ್ಲರ ಮಾತುಗಳನ್ನ ಅವ್ರು ಕೇಳ್ತಾರೆ. ಇದಕ್ಕೆ ಹೆಚ್ಚಾಗಿ ನಮಗೆ ಸಹಾಯಕ್ಕೆ ಬರುವಂಥದ್ದು ಸಣ್ಣ ಸಣ್ಣ ಕಥೆಗಳು ಅಥವಾ ಹಿರಿಯರ ಇತಿಹಾಸದ ವಿಚಾರಗಳನ್ನ ನಾವು ಅವ್ರಿಗೆ ಹೇಳಿದರೆ ಖಂಡಿತವಾಗ್ಲೂ ಅವರು ಎಲ್ಲರ ಮಾತುಗಳನ್ನ ಕೂಡ ಕೇಳ್ತಾರೆ. ಆ ಒಂದು ಕಾರಣಕ್ಕೆ ನಾನು ಕೆಲವೊಂದಿಷ್ಟು ಸಣ್ಣ ಕಥೆಗಳನ್ನ ನನ್ನ ಸಣ್ಣ ಭಾಷಣದಲ್ಲಿ ಹೇಳ್ತಾ ಈ ಒಂದು ಚುಟುಕು ಕಥೆಗಳು ಇಲ್ಲಿನ ಮಕ್ಕಳಿಗೆ ಸಹಾಯವಾಗ್ಬೋದು. ಪೋಷಕರಿಗೂ ಕೂಡ ಅದರದ್ದು ಆ ಒಂದು ಕಥೆಯ ಸಾರಾಂಶದಿಂದಾಗಿ ಅವರಲ್ಲೂ ಕೂಡ ಒಂದು ಚಿಂತನೆ ಹುಟ್ಟಿ ತಮ್ಮ ಮಕ್ಕಳಿಗೂ ಕೂಡ ಒಂದು ಚಿಂತನೆಯನ್ನು ತಾವು ನೀಡ್ತೀರಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಥೆಯನ್ನು ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹೆಚ್ಚಾಗಿ ಈ ಕಥೆಗಳು ವಿದ್ಯಾರ್ಥಿ ಮಿತ್ರರಿಗೆ ತುಂಬ ಸಹಾಯಕವಾಗುವಂಥದ್ದು, ಅಂದರೆ ಅವರಲ್ಲಿ ಒಂದು ಚಿಂತನೆಯನ್ನು ಹುಟ್ಟು ಹಾಕುವಂಥದ್ದು. ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಜನ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ ನಂತರ ಸಾಕಷ್ಟು ಕಡೆ ನಾವು ಅವ್ರು ಮಾತಾಡೋದನ್ನು ಕೇಳ್ತಾ ಇದ್ದೀವಿ, ನಮಗೆ ಸರಿಯಾದಂಥ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ವಿದ್ಯಾಭ್ಯಾಸದ ಸಮಯದಲ್ಲಿಯೇ ಸರಿಯಾಗಿ ವಿದ್ಯಾಭ್ಯಾಸವನ್ನು ಮಾಡದೆ ಸಿಕ್ಕಂಥ ಅವಕಾಶಗಳನ್ನ ಅವರೆಲ್ಲ ಕೈ ಚೆಲ್ಲಿ ಆನಂತರ ತಮಗೆ ಸರಿಯಾಗಿ ಉದ್ಯೋಗ ಇಲ್ಲ, ನಮಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂತೇಳಿ ಬೇರೆಯವ್ರ ಮೇಲೆ ದೂಷಣೆ ಮಾಡುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ. ಈ ಒಂದು ಅವಕಾಶವನ್ನು ಯಾವ ರೀತಿ ಮಕ್ಕಳು ಕಳ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಕತೆ.
ಈ ಒಂದು ಚಿಕ್ಕ ಕಥೆಯ ಒಬ್ಬ ಹುಡುಗ, ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ, ಸಮುದ್ರದ ದಡದಲ್ಲಿರುವಂತಹ ಒಂದು ಗ್ರಾಮದವನಾಗಿರ್ತಾನೆ. ಅವನಿಗೆ ಶಾಲೆಯಲ್ಲಿ ಓದೋದಕ್ಕಿಂತ ಈ ಸಮುದ್ರ ದಡದಲ್ಲಿ ಪಕ್ಕದಲ್ಲಿರುವಂಥ ಕಾಡಿನಲ್ಲಿ ಓಡಾಡುವಂಥ ಅಭ್ಯಾಸವೇ ಜಾಸ್ತಿ ಆಗಿರುತ್ತೆ. ಮನೆಯಲ್ಲಿ ಕೂಡ ಅಂತ ಹೆಚ್ಚಿನ ಆರ್ಥಿಕ ಸೌಲಭ್ಯ ಇರೋದಿಲ್ಲ. ಆ ಒಂದು ವ್ಯವಸ್ಥೆಗಳನ್ನೆಲ್ಲ ಕೂಡ ಆ ಮಗು ಅರ್ಥ ಮಾಡ್ಕೊಳ್ಳೋಂಥ ಪರಿಸ್ಥಿತಿಲಿ ಇರಲ್ಲ. ಇದೇ ರೀತಿ ಬೆಳೀತಾ ಬೆಳೀತಾ ಅವನ ಜೀವನ ಬೆಳೀತಾ ಹೋಗ್ತಾ ಇರುತ್ತೆ, ಯಾವುದೇ ರೀತಿ ಫಲಪ್ರದವಾಗದೆ ಅಂತ ಒಬ್ಬ ಬಾಲಕನಾಗಿದ್ದಂಥವನು ಬರ್ತಾ ಯುವಕನಾಗ್ತಾನೆ. ಯುವಕನಾದರೂ ಕೂಡ ತನ್ನ ಹವ್ಯಾಸಗಳನ್ನ ಬದಲಿಸ್ಕೊಳ್ಳೋದಿಲ್ಲ. ಯಾವ ವ್ಯಕ್ತಿ ತನ್ನ ಕೆಟ್ಟ ಹವ್ಯಾಸಗಳನ್ನ ಬಿಟ್ಟು ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳೋದಿಲ್ಲ ಅಂಥ ವ್ಯಕ್ತಿ ಯಾವುದೇ ರೀತಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ಅದೇ ರೀತಿನೇ ಆ ಹುಡುಗ ಯುವಕನಾಗಿ ಬೆಳೀತಾನೆ. ಇದೇ ರೀತಿ ಅವನ ದಿನನಿತ್ಯದ ಚಟುವಟಿಕೆ ಆಗಿರುತ್ತೆ. ಸಮುದ್ರ ತಟದಲ್ಲಿ ತಿರುಗಾಡೋದು ಮತ್ತು ಆ ಕಾಡಿನಲ್ಲಿ ಓಡಾಡೋದು ಇದೇ ಕೆಲಸಗಳಾಗಿರುತ್ತೆ. ಅದೇ ಥರ ಅವನು ಕಾಡಿನಲ್ಲಿ ಸುತ್ತಾಡ್ತಾ ಒಂದು ಗುಹೆ ಒಳಗಡೆ ಹೋಗ್ತಾನೆ. ಅಲ್ಲಿ ಅವನಿಗೆ ಒಂದು ಹಿಂದೆ ಯಾರೋ ಮಾಡಿಟ್ಟಂತ ಕೆಲವೊಂದಿಷ್ಟು ಮಣ್ಣಿನ ಉಂಡೆಗಳು ಸಿಗುತ್ತೆ. ನೋಡಿ, ಅವಕಾಶಗಳು ಆ ಯುವಕನಿಗೆ ಹೇಗೆ ಸಿಕ್ಕಿತ್ತು ಅನ್ನೋ ಅದನ್ನ ಆ ಯುವಕ ಯಾವ ರೀತಿ ಬಳಸ್ಕೊಂಡ ಅನ್ನೋದನ್ನ ನಾವು ಇದರಲ್ಲಿ ನೋಡ್ಬೋದು. ಮಣ್ಣಿನ ಉಂಡೆಗಳು ನೋಡಿದಾಗ ಅವನಿಗೆ ಅನ್ಸುತ್ತೆ ಇದ್ಯಾರೋ ಬೇಕು ಅಂದರೆ ಅವಶ್ಯಕತೆ ಇಲ್ಲದೆ ಸುಮ್ಮನೆ ಮಾಡಿಟ್ಟಿದ್ದಾರೆ, ಹಾಗಾಗಿನೇ ಇದನ್ನು ಬೇಡ ಅಂತ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಆದರೂ ಅವನಿಗೆ ಒಂದು ಏನೋ ಯೋಚನೆ ಬರುತ್ತೆ, ನೋಡೋಣ ಇವ ಮಣ್ಣಿನ ಉಂಡೆಗಳನ್ನ ತಗೊಳ್ಳೋಣ, ಸಮುದ್ರ ತೀರಕ್ಕೆ ಹೋಗೋಣ, ಏನಾರು ಅಲ್ಲಿ ನನಗೂ ಟೈಮ್ ಪಾಸ್ ಮಾಡಲಿಕ್ಕೆ ಏನೋ ಅವಕಾಶ ಸಿಗುತ್ತೆ ಅಂತೇಳಿ ಅವನ್ನೆಲ್ಲ ಒಂದು ಚೀಲದಲ್ಲಿ ಹಾಕ್ಕೊಂಡು ಸಮುದ್ರ ತೀರಕ್ಕೆ ಬರ್ತಾನೆ. ಬಂದಂಥ ಸಮಯದಲ್ಲಿ ಸಮುದ್ರ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಅವನಿಗೆ ಮಣ್ಣಿನ ಉಂಡೆಗಳಿರುವಂಥ ಚೀಲ ಭಾರವಾಗ್ಲಿಕ್ಕೆ ಶುರುವಾಗುತ್ತೆ. ಆವಾಗ ಆ ಸಮಯದಲ್ಲಿ ಅವನು ಚೀಲದಲ್ಲಿದ್ದಂಥ ಒಂದೊಂದು ಮಣ್ಣಿನ ಉಂಡೆಯನ್ನು ತೆಗೆದು ಸಮುದ್ರಕ್ಕೆ ಎಸೆಯುವಂಥದ್ದನ್ನು ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಹೀಗೆ ಮಾಡ್ತಾ ಒಂದು ಹತ್ತಿರದಲ್ಲಿರುವಂಥ ಬಂಡೆ ಕಲ್ಲಿನ ಬಳಿ ಹೋಗ್ತಾನೆ. ಅಲ್ಲಿ ಹೋಗಿ ಕುಳಿತು ತನ್ನಲ್ಲಿ ಉಳಿದಿದ್ದಂಥ ಒಂದು ಮಣ್ಣಿನ ಉಂಡೆಯನ್ನು ತೆಗೆದು ಸಮುದ್ರಕ್ಕೆ ಎಸಿಲಿಕ್ಕೆ ಹೋದಾಗ ಅದು ಕೈ ಜಾರಿ ಬಂಡೆಯ ಮೇಲೆ ಬೀಳುತ್ತೆ. ಆಗ ಆ ಮಣ್ಣಿನ ಉಂಡೆ ಒಡೆದು ಅದರೊಳಗಡೆ ಇರುವಂಥ ಒಂದು ವಜ್ರ ಅವನ ಕಣ್ಣಿಗೆ ಬೀಳುತ್ತೆ. ಆಗ ಯುವಕನಿಗೆ ಅನಿಸುತ್ತೆ, ನಾನು ಇದುವರೆಗೂ ಎಷ್ಟು ಮಣ್ಣಿನ ಉಂಡೆಗಳನ್ನ ಸಮುದ್ರದಲ್ಲಿ ಎಸ್ತಿದ್ದೇನೆ, ಅವೆಲ್ಲವುಗಳಲ್ಲಿಯೂ ಕೂಡ ಇಂಥ ಒಂದು ವಜ್ರ ಇದ್ದೇ ಇದೆ. ಆ ವಜ್ರವನ್ನು ನಾನು ನಿರಾಯಾಸವಾಗಿ ಸಮುದ್ರಕ್ಕೆ ಎಸ್ತು ನನಗೆ ಸಿಕ್ಕಿರುವಂಥ ಅವಕಾಶವನ್ನು ನಾನು ಎಲ್ಲ ಕಳ್ಕೊಂಡಿದ್ದೀನಿ ಅಂತೇಳಿ ಆ ಯುವಕನಿಗೆ ಅನಿಸುತ್ತೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿಯೂ ಕೂಡ ಇಂಥ ಅವಕಾಶಗಳು ಸಾಕಷ್ಟು ಬರ್ತಾ ಇರುತ್ತೆ. ಸೊ ಹಾಗಾಗಿ ಅಂಥ ಅವಕಾಶಗಳನ್ನ ನಾವು ನೀರಿಗೆ ಎಸೆಯದೆ ಅಥವಾ ವ್ಯರ್ಥ ಮಾಡ್ದೇ ನಾವು ಬಳಸ್ಕೊಂಡಿದ್ದೆ ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಒಂದು ಕಥೆಯನ್ನು ಹೇಳ್ತಾ ನಮ್ಮ ನಿತ್ಯ ಜೀವನದಲ್ಲಿ ನಾವು ಕಾಣುವಂಥ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನ ನಾವು ನೋಡಿದಾಗ ಆ ವ್ಯವಸ್ಥೆಗಳ ಬಗ್ಗೆ ನಾವು ಸರಿಯಾದ ಜ್ಞಾನವನ್ನು ಇಟ್ಕೊಳ್ಳದೇ ಇದ್ದರೆ ಅಥವಾ ವ್ಯವಸ್ಥೆಯನ್ನು ಸರಿಯಾಗಿ ನಾವು ತಿಳ್ಕೊಳ್ಳದೇ ಇದ್ದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತಲೂ ಕೂಡ ನಾವು ನೋಡಬೇಕಾಗುತ್ತೆ. ಹಾಗೆಯೇ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಕೂಡ ಸಾಕಷ್ಟು ಶಕ್ತಿ ಅಥವಾ ಆತ್ಮಶಕ್ತಿ ಅಥವಾ ಅವನಲ್ಲಿರುವ ಸಾಧನೆ ಮಾಡುವಂಥ ಅವಕಾಶಗಳಿರುತ್ತೆ. ಅಂಥ ಶಕ್ತಿ ಇರುವಂಥದ್ದನ್ನು ಸಾಧ್ಯವಾದಷ್ಟು ಶಿಕ್ಷಕರು ಅವನಿಗೆ ತಿಳಿಸಿ ಹೇಳ್ತಾ ಇರ್ತಾರೆ. ಆದರೂ ಆ ವಿದ್ಯಾರ್ಥಿ ಆದಂಥವ್ರು ಅದನ್ನು ತಿಳ್ಕೊಳ್ಳೋದಿಲ್ಲ. ಅದನ್ನು ಸರಿಯಾಗಿ ತಿಳ್ಕೊಳ್ಳದೇನೆ ಅವ್ರು ತಮ್ಮಲ್ಲಿರುವಂಥ ಶಕ್ತಿಯನ್ನು ಕೂಡ ವೇಸ್ಟ್ ಆಗಿ ಅದನ್ನು ಇದು ಮಾಡ್ತಾ ಇರ್ತಾರೆ. ಅಂಥ ವಿದ್ಯಾರ್ಥಿಗಳನ್ನ ಅವರಲ್ಲಿರುವಂಥ ಶಕ್ತಿಯನ್ನು ಎಚ್ಚರಿಸುವಂಥ ಕೆಲಸವನ್ನು ಈ ವಿದ್ಯಾಸಂಸ್ಕೃತಿ ಅಂತ ಶಾಲೆಯ ಎಲ್ಲ ಶಾಲೆಗಳಲ್ಲಿರುವಂಥ ಶಿಕ್ಷಕರು ಮಾಡ್ತಾ ಬಂದರೆ ಖಂಡಿತವಾಗಲೂ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಕೂಡ ಇರುವಂಥ ಶಕ್ತಿ ಹೊರಹೊಮ್ಮಿ ಈ ದೇಶಕ್ಕೆ ಒಂದು ಒಳ್ಳೆ ಕೊಡುಗೆ ಸಿಗಲಿಕ್ಕೆ ಸಾಧ್ಯವಾಗುತ್ತೆ. ಬಂಧುಗಳೇ, ಈ ಒಂದು ಶಿಕ್ಷಕರ ಕೆಲಸದಲ್ಲಿರುವಂಥ ವಿದ್ಯಾರ್ಥಿಯಲ್ಲಿರುವಂಥ ಒಳ್ಳೆಯ ಗುಣವನ್ನು ಅಥವಾ ಶಕ್ತಿಯನ್ನು ಹುಡುಕಿ ಅದನ್ನು ಗುರುತಿಸಿ ಅದನ್ನು ಅವನಿಗೆ ತಿಳಿಸುವಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಕಥೆ ಇದೆ. ತಮ್ಮೆಲ್ಲರಿಗೂ ರಾಮಾಯಣ ಗೊತ್ತಿರ್ಬೋದು. ರಾಮಾಯಣದಲ್ಲಿ ಆಂಜನೇಯ ತುಂಬ ಶಕ್ತಿವಂತನಾಗಿದ್ದರೂ ಕೂಡ ಅವನಿಗೆ ಯಾವುದೇ ಆ ಶಕ್ತಿಯ ಅರಿವಿರೋದಿಲ್ಲ. ಆಗ ಅವನ ಶಕ್ತಿಯನ್ನು ನೆನಪು ಮಾಡಲಿಕ್ಕೆ ಬರುವಂಥ ವ್ಯಕ್ತಿಯೇ ಜಾಂಬವಂತ. ಆ ಸಮುದ್ರ ಲಂಘನ ಮಾಡುವ ಸಮಯದಲ್ಲಿ ಆಂಜನೇಯ ಎಲ್ಲರೂ ಅಲ್ಲಿ ಕೂತು ಯೋಚನೆ ಮಾಡ್ತಾ ಇರ್ತಾರೆ, ಯಾರು ಇಷ್ಟು ದೊಡ್ಡ ಸಮುದ್ರವನ್ನು ಆರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಎಲ್ಲರೂ ಕೈ ಚೆಲ್ತಾರೆ. ಆಗ ಜಾಂಬವಂತ ಹೇಳ್ತಾನೆ, ಆಂಜನೇಯ, ನಿನಗಿರುವಂಥ ಶಕ್ತಿ ತುಂಬ ಅಪಾರ. ನೀನು ಚಿಕ್ಕವನಾಗಿದ್ದಾಗಲೇ ಸೂರ್ಯನನ್ನೇ ಒಂದು ಹಣ್ಣು ಅಂತ ತಿಳಿದು ಅದನ್ನು ತಿನ್ನಲಿಕ್ಕೆ ಸೂರ್ಯನ ಬಳಿಗೆ ಆರಿದಂಥ ವ್ಯಕ್ತಿ. ನಿನ್ನಲ್ಲಿ ಅಷ್ಟು ಅಪಾರವಾದಂಥ ಶಕ್ತಿ ಇದೆ, ಅದನ್ನು ನಿನ್ನಲ್ಲಿ ಮರೆತೋಗಿದೆ. ಸೊ ಅದನ್ನು ನೀನು ಎಚ್ಚೆತ್ತಿಸ್ಕೊಂಡ್ರೆ ಖಂಡಿತವಾಗಲೂ ಈ ಸಮುದ್ರ ಅಲ್ಲ, ಇನ್ನೂ ಎಷ್ಟು ದೊಡ್ಡ ಸಮುದ್ರವಾದ್ರೂ ಕೂಡ ನೀನು ಆರಬಲ್ಲೆ ಅನ್ನೋವಂಥ ವಿಚಾರವನ್ನು ಅವನು ತಿಳಿಸಿ ಅವನಲ್ಲಿರುವಂಥ ಸುಪ್ತ ಶಕ್ತಿಯನ್ನು ಎಚ್ಚರವನ್ನು ಮಾಡುವಂಥ ಕೆಲಸ ಜಾಂಬವಂತ ಮಾಡ್ತಾನೆ. ಅದೇ ರೀತಿ ಈ ಶಾಲೆಯ ಶಿಕ್ಷಕರಾಗಿರ್ಬೋದು ಅಥವಾ ಯಾವುದೇ ಶಿಕ್ಷಕರಾಗಿರ್ಬೋದು ಆ ವಿದ್ಯಾರ್ಥಿಗಳಲ್ಲಿರುವಂಥ ಸುಪ್ತ ಶಕ್ತಿಯನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ಅವರೆಲ್ಲರೂ ಮಾಡ್ತಾ ಇರ್ತಾರೆ. ಅವರು ಕೊಟ್ಟಂಥ ಎಚ್ಚರಿಕೆಯನ್ನು ತಗೊಂಡು ವಿದ್ಯಾರ್ಥಿಗಳಾದಂಥ ನಾವುಗಳು ಈ
ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ KGF ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಮಂಜುನಾಥ್ ಸರ್ ಅವರೇ, ಈ ಸಂಸ್ಥೆಯ ಫೌಂಡರ್ ಪ್ರೆಸಿಡೆಂಟ್ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಬಾಲಕೃಷ್ಣೇಗೌಡ್ರೆ, ಕಾರ್ಯದರ್ಶಿಗಳಾದಂತಹ ಕವಿತಾ ಬಾಲಕೃಷ್ಣರವರೇ, ಹಾಗೂ ಈ ಸಂಸ್ಥೆಯ ಟ್ರಸ್ಟಿಗಳಾದಂತಹ ಶಿವಪ್ರಸಾದ್ ಸರ್ ಅವರೇ, ಬಾಬು ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗಾಗಿ ಸುಮಾರು 2 ತಿಂಗಳಿಂದ ಮಕ್ಕಳ ಜೊತೆ ಕಷ್ಟಪಡ್ತಿರುವಂತಹ ಎಲ್ಲ ಈ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ, ಮಕ್ಕಳೇ, ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಲು ಬಂದಿರುವಂತಹ ಎಲ್ಲ ಪ್ರೀತಿಯ ಪೋಷಕರೇ, ಇವತ್ತು ನಾವೆಲ್ಲ ಇಲ್ಲಿ ಒಂದು ಸಮಾರಂಭದಲ್ಲಿ ಸೇರಿದ್ದೀವಿ. ಈ ಸಮಾರಂಭ ನಮ್ಮ ಮಕ್ಕಳ ಸಮಾರಂಭ. ಈ ಸಮಾರಂಭದ ಜೊತೆಗೆ ನಾವು ನಮ್ಮ ಮಕ್ಕಳ ಭವಿಷ್ಯತ್ತನ್ನು ಕಟ್ಟಬೇಕಂತೇಳಿ ನಾವು ಮಕ್ಕಳಿಗೆ ಒಂದು ಸತ್ಪ್ರಜೆಗಳನ್ನು ಮಾಡಬೇಕನ್ನೋದೇ ನಮ್ಮೆಲ್ಲರ ಗುರಿ ಆಗಿರ್ತದೆ. ಆ ಗುರಿಯನ್ನು ಮುಟ್ಟಬೇಕಾದ್ರೆ ಇಲ್ಲಿ ಶಾಲೆಯ ಪಾತ್ರ ಇರುತ್ತೆ, ತಂದೆ ತಾಯಿಯ ಪಾತ್ರ ಇರುತ್ತೆ, ಅದರ ಜೊತೆಗೆ ವಾತಾವರಣ ಮತ್ತು ಮಕ್ಕಳ ಪಾತ್ರನೂ ಇರುತ್ತೆ. ನಾವು ಶಾಲೆಯ ವಿಷಯಕ್ಕೆ ಬರೋದಾದರೆ ಏನಿವತ್ತು ವಿದ್ಯಾ ಸಂಸ್ಕೃತಿ ಈ ಶಾಲೆಯ ಹೆಸರಲ್ಲೇ ಇದೆ ಪೋಷಕರೇ, ವಿದ್ಯೆ ಮತ್ತು ಸಂಸ್ಕೃತಿ. ಸಂಸ್ಕೃತಿ ಇಲ್ಲದ ವಿದ್ಯೆ ಅದು ವಿದ್ಯೆನೇ ಅಲ್ಲ. ಸಂಸ್ಕೃತಿ ಅನ್ನೋದು ಪ್ರತಿ ಮಗುವಿನಲ್ಲಿ ಬರಬೇಕಾದಂತಹ ಒಂದು ಅಂಶ. ಆ ಸಂಸ್ಕೃತಿಯನ್ನು ತುಂಬುವಂತಹ ಕೆಲಸ ಈ ವಿದ್ಯಾ ಸಂಸ್ಕೃತಿ ಶಾಲೆ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಶಾಲೆ ಹೊಸದಲ್ಲ. ನಾನು ಸುಮಾರು 10 ವರ್ಷಗಳಿಂದ ಈ ಶಾಲೆಗೆ ಬಂದು ಹೋಗ್ತಾ ಇದ್ದೀನಿ. ಈ ಶಾಲೆಯಲ್ಲಿರೋ ಎಲ್ಲ ಶಿಕ್ಷಕರನ್ನ ಮತ್ತೆ ಬಾಲಕೃಷ್ಣೇಗೌಡರಾಗ್ಬೋದು, ಕವಿತಾ ಮೇಡಮ್ ಅವರಾಗ್ಬೋದು, ಅವರ ಸಂಪರ್ಕದಲ್ಲಿದ್ದು ಶಾಲೆ ಯಾವ ರೀತಿ ನಡೀತಾ ಇದೆ ನಾನು ಗಮನಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಮಕ್ಕಳನ್ನು ಬೆಳೆಸೋದಲ್ಲಿ ಶಾಲೆಯ ಪಾತ್ರ ಏನಿದೆ ಆ ಪಾತ್ರವನ್ನು ಸಂಪೂರ್ಣವಾಗಿ ಈ ಶಾಲೆ ನಡೆಸ್ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ವಿದ್ಯಾ ಸಂಸ್ಕೃತಿ ಶಾಲೆ ಇದೆ, ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವೊಂದು 2-3 ಶಾಲೆಗಳನ್ನು ಆಯ್ಕೆ ಮಾಡ್ತೀವಿ ಅಂದ್ರೆ ಆ 2-3 ಶಾಲೆಗಳಲ್ಲಿ ಒಂದು ಶಾಲೆ ಈ ವಿದ್ಯಾ ಸಂಸ್ಕೃತಿ ಶಾಲೆ, ನಿಮ್ಮ ಮಕ್ಕಳು ಓದ್ತಾ ಇರೋ ಶಾಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಅದನ್ನ ಖುಷಿಯಾಗಿ ಸ್ವೀಕರಿಸಬೇಕು ಅಂತ ಹೇಳ್ತೀನಿ. ಇವತ್ತಿನ ದಿವಸ ಸಾಕಷ್ಟು ಶಾಲೆಗಳು ಹುಟ್ಟುತ್ತಾ ಇದೆ, ಎಲ್ಲಿ ನೋಡಿದ್ರು ಶಾಲೆಗಳು ಬರ್ತಾ ಇದೆ. ಆದರೆ ಎಲ್ಲರೂ ಶಾಲೆ ನಡೆಸೋದಕ್ಕಾಗೋದಿಲ್ಲ, ಎಲ್ಲರೂ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ವಿದ್ಯಾ ಸಂಸ್ಕೃತಿ ಶಾಲೆ ಇದೆ, ICSE ಶಾಲೆ ಇದು. ಇವತ್ತು ಬಂಗಾರಪೇಟೆ ತಾಲೂಕು ಹಿಂದೆ ಈ ವಿದ್ಯಾ ಸಂಸ್ಕೃತಿ ಶಾಲೆ ಬಂಗಾರಪೇಟೆ ಬ್ಲಾಕ್ ಅಂದ್ರೆ ಬಂಗಾರಪೇಟೆಗೆ ಸೇರ್ತಾ ಇತ್ತು, ಇವತ್ತು KGFಗೆ ಸೇರ್ತಾ ಇದೆ. ಬಂಗಾರಪೇಟೆ ತಾಲೂಕು ಮತ್ತು KGF ತಾಲೂಕಲ್ಲಿ ಪ್ರಪ್ರಥಮವಾಗಿ ಆದಂತಹ ICSE ಶಾಲೆ ಅಂದ್ರೆ ನಿಮ್ಮ ಮಕ್ಕಳು ಓದ್ತಾ ಇರುವಂತಹ ವಿದ್ಯಾ ಸಂಸ್ಕೃತಿ ಶಾಲೆ. ಇವತ್ತು ಯಾರು ಬೇಕಂದ್ರೂ ಶಾಲೆ ಮಾಡ್ಬೋದು, ಆದ್ರೆ ICSE ಶಾಲೆ ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ICSE ಶಾಲೆ ಮಾಡಬೇಕಾದ್ರೆ ಅದಕ್ಕೆ ನಾವು ಒಂದು ಪರ್ಮಿಷನ್ ತಗೋಬೇಕಾದ್ರೆ ಸಾಕಷ್ಟು ಸಂಪನ್ಮೂಲಗಳನ್ನು ಒದಗಿಸಬೇಕಾಗುತ್ತೆ. ಎಲ್ಲ ಶಾಲೆಗಳು ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ವಿದ್ಯಾ ಸಂಸ್ಕೃತಿ ಶಾಲೆಯಲ್ಲಿ ಕೊಠಡಿಗಳಿಂದ ಹಿಡಿದು ಪೀಠೋಪಕರಣಗಳಿಂದ ಹಿಡಿದು ಪ್ರಾಯೋಗಿಕ ಶಾಲೆಗಳು, ವಿಜ್ಞಾನ ಪ್ರಾಯೋಗಿಕ ಶಾಲೆಗಳಲ್ಲಿ ಸೆಪರೇಟ್ ಆಗಿ ನಾನು ಎಲ್ಲ ಶಾಲೆಯನ್ನು ಗಮನಿಸಿದ್ದೀನಿ. ಜೀವಶಾಸ್ತ್ರ ಪ್ರಯೋಗಶಾಲೆ ಆಗ್ಬೋದು, ಭೌತಶಾಸ್ತ್ರ ಆಗ್ಬೋದು, ರಸಾಯನಶಾಸ್ತ್ರ ಆಗ್ಬೋದು, ಸಾಕಷ್ಟು ಸಂಪನ್ಮೂಲದಿಂದ ತುಂಬಿರುವಂತಹ ಒಂದು ಪ್ರಯೋಗಶಾಲೆಯನ್ನು ಹೊಂದಿರುವಂತಹ ಶಾಲೆ ವಿದ್ಯಾ ಸಂಸ್ಕೃತಿ ಶಾಲೆ. ಅದರ ಜೊತೆಗೆ ಉನ್ನತವಾದಂತಹ ಒಂದು ವಿದ್ಯಾಭ್ಯಾಸವನ್ನು ಮಾಡಿರುವಂತಹ ಎಲ್ಲ ಕ್ವಾಲಿಫೈಡ್ ಅರ್ಹತೆ ಹೊಂದಿರುವಂತಹ ಶಿಕ್ಷಕರನ್ನು ಹೊಂದಿರುವ ಶಾಲೆ. ಸಾಕಷ್ಟು ಶಾಲೆಗಳಲ್ಲಿ ಇವತ್ತು ಕೇವಲ PUC ಪದವಿ ಮುಗಿಸಿರುವಂತಹ ಶಿಕ್ಷಕರನ್ನ ಇಟ್ಕೊಂಡು ಪಾಠ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇಲ್ಲಿ ಏನು ವಿದ್ಯಾರ್ಹತೆ ಇದ್ರೆ ಮಕ್ಕಳಲ್ಲಿ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಬಹುದು. ಮೊದಲು ಶಿಕ್ಷಕನಿಗೆ ಪಾಠ ಸರಿಯಾಗಿ ಗೊತ್ತಿರಬೇಕು, ಆಗಷ್ಟೇ ಮಕ್ಕಳಿಗೆ ಅರ್ಥ ಮಾಡಿಸೋದಕ್ಕೆ ಸಾಧ್ಯ. ಉತ್ತಮವಾದಂತಹ ಒಂದು ಶಿಕ್ಷಕರನ್ನು ಹೊಂದಿರುವ ಶಾಲೆ ವಿದ್ಯಾ ಸಂಸ್ಕೃತಿ ಶಾಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿಯಲ್ಲೂ ಇವತ್ತು ನೋಡ್ತಾ ಇದ್ರೆ ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಇಲ್ಲಿ ನೀವು
ಅವರು ಬಂದು ನಿಮ್ಮ ಮುಂದೆ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ಎಷ್ಟು ಅಚ್ಚುಕಟ್ಟಾಗಿ ಬಹಳ ಮುದ್ದಾಗಿ ಮಕ್ಕಳು ನೃತ್ಯವನ್ನು ಮಾಡ್ತಾ ಇದ್ದಾರೆ. ನಿಮಗನ್ಸುತ್ತೆ ಮುಂದ್ಗಡೆಯಿಂದ ನೋಡಿದಾಗ ಬಹಳ ಚೆನ್ನಾಗಿದೆ ಅಂತ. ಆದ್ರೆ 2 ತಿಂಗಳಿಂದ ಅವ್ರನ್ನ ರೆಡಿ ಮಾಡ್ಬೇಕಂದ್ರೆ ಶಿಕ್ಷಕರು ಪಟ್ಟಿರೋ ಕಷ್ಟನೇ ಬೇರೆ ಇದೆ. ಯಾಕಂದ್ರೆ ಒಂದು ಮೊದಲೇ ಮಾಡಿಬಿಡ್ಬೋದು ದುಡ್ಡಿದ್ರೆ, ಆದ್ರೆ ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಇವತ್ತು ಏನು ಶಾಲೆಯಲ್ಲಿ 1050 ಜನ ಮಕ್ಕಳಿದ್ದಾರೆ ಅಂದ್ರು, ಆ 1050 ಜನ ಮಕ್ಕಳನ್ನು ವೇದಿಕೆ ಮೇಲೆ ಬಂದು ಅವರ ಪ್ರತಿಭೆಯನ್ನು ತೋರಿಸ್ಬೇಕಂದ್ರೆ ಅದರಿಂದ ಶಿಕ್ಷಕರ ಪ್ರಯತ್ನ ಎಷ್ಟಿದೆ, ಅದಕ್ಕೆ ಈ ಶಾಲೆಯ ಮ್ಯಾನೇಜ್ಮೆಂಟ್ನ ಸಹಕಾರ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಕಾರ್ಯಕ್ರಮಗಳು ನಡೆಯುವಾಗ ಸಣ್ಣ ಪಣ್ಣ ದೋಷಗಳು ಆಗ್ತವೆ. ಆದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ಯಾವುದೇ ಪೋಷಕರು ಅದರ ಕಡೆ ಗಮನ ಕೊಡಿಸಬೇಕಾಗಿಲ್ಲ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರ್ತಾ ಇದೆ. ನಿಮ್ಮ ಮಕ್ಕಳು ಒಂದು ಒಳ್ಳೆ ಶಾಲೆಯಲ್ಲಿದ್ದಾರೆ. ಇವತ್ತು ಏನಾಗ್ತಾ ಇದೆ, ಯಾವುದೇ ಶಾಲೆಯಲ್ಲಿ ಮಕ್ಕಳಿಗೆ ಕೆಟ್ಟದನ್ನ ಕಲಿಸುವಂತ ಶಾಲೆ ಇಲ್ಲ, ಕೆಟ್ಟ ಭಾಷೆಯನ್ನು ಕಲಿಸುವಂತ ಶಾಲೆ ಇಲ್ಲ. ನಾನು ಪೋಷಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ನಿಮ್ಮ ಮಕ್ಕಳು ಮುಂದೆ ಉತ್ತಮ ಪ್ರಜೆಗಳಾಗಬೇಕಾದ್ರೆ ನಿಮ್ಮ ಪಾತ್ರ ಬಹಳ ಮುಖ್ಯ. ನೀವು ಮಕ್ಕಳಲ್ಲಿ ಯಾವ ರೀತಿಯಾದಂತಹ ಒಂದು ಭಾವನೆಗಳನ್ನ, ಯಾವ ರೀತಿಯಾದಂತಹ ಒಂದು ವಿಷಯಗಳನ್ನ, ಈಗಾಗಲೇ ನಮ್ಮ ನ್ಯಾಯಾಧೀಶರು ಹೇಳ್ತಾ ಇದ್ರು, ಕಥೆಗಳನ್ನ, ನೈತಿಕ ಕಥೆಗಳನ್ನ ಓದುವ ಮೂಲಕ ಮಕ್ಕಳಲ್ಲಿ ಒಂದು ಒಳ್ಳೆಯ ಸತ್ಪ್ರಜೆಗಳಾಗುವಂತಹ ಭಾವನೆಗಳನ್ನು ಮೂಡಿಸಬೇಕು ಅಂತ. ಹಾಗಾಗಿ ನಾವು ಯಾವ ರೀತಿ ಮನೆಯಲ್ಲಿ ನಡ್ಕೊಳ್ತೀವಿ ಅನ್ನೋದು ಮುಖ್ಯ. ಮಕ್ಕಳ ಮುಂದೆ ನಾವು ಯಾವತ್ತೂ ಸಹ ಸುಳ್ಳುಗಳನ್ನು ಹೇಳೋದು ಮತ್ತೆ ಯಾವುದೇ ರೀತಿಯಾದಂತಹ ಕೆಟ್ಟ ಭಾಷೆಯನ್ನು ಆಡುವುದು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗುತ್ತೆ. ಒಂದು ಒಳ್ಳೆಯ ಶಾಲೆಗೆ ಹಾಕ್ತೀರಾ, ಒಳ್ಳೆ ಫೀಸ್ ಕಟ್ತೀರಾ, ಅದ್ರ ಜೊತೆಗೆ ಮನೆಯಲ್ಲೂ ಸಹ ಮಕ್ಕಳಿಗೆ ಒಂದು ನೀವು ಸಹಕರಿಸಿ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ದೇ ಆದ್ರೆ ಇಲ್ಲಿ ಬರುವಂತಹ ಪ್ರತಿಯೊಂದು ಮಗುನು ಈ ದೇಶಕ್ಕೆ ನಾಳೆ, ಈ ಸಮಾಜಕ್ಕೆ ನಾಳೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಸಮಾಜ ಸೇವೆ ಮಾಡುವ ರೀತಿಯಲ್ಲಿ ಬೆಳೀತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನೋಡ್ತೀನಿ ಕೆಲವು ಪೇರೆಂಟ್ಸ್ ಶಾಲೆ ವಿಷಯ ಬಂದಾಗ ಏನ್ ಮಾಡ್ತಾರೆ, ಮೇಷ್ಟ್ರಿದ್ರೇನು ಏನ್ ಮಾಡ್ತಾ ಇದ್ರು, ಆ ಭಾಷೆ ಬರಬಾರದು. ಮಕ್ಕಳಲ್ಲಿ ಗುರು ಅಂದ್ರೆ ದೇವರು ಅನ್ನೋ ಭಾವನೆ ಇರ್ತದೆ, ಆ ಭಾವನೆಯನ್ನ ನಾವು ಸಾಯಿಸಬಾರದು. ಯಾವಾಗವರೆಗೂ ಮಕ್ಕಳಲ್ಲಿ ಗುರು ಮೇಲೆ ಗುರು ಅನ್ನೋ ಭಾವನೆ ಇರುತ್ತೋ ಅವತ್ತುವರೆಗೂ ಆ ಗುರುವಿನ ಪಾಠ ಆ ಮಗುವಿಗೆ ಕೇಳಿಸುತ್ತೆ. ಯಾವಾಗ ಆ ಗುರು ಭಾವನೆ ಹೋಗುತ್ತೋ ಆಗ ಮಕ್ಕಳಲ್ಲಿ ಆ ಭಾವನೆಗಳು ಬರೋದಿಲ್ಲ. ಇವತ್ತಿನ ದಿವಸ 2 ವರ್ಷ ಕೋವಿಡ್ ಅಲ್ಲಿದ್ವಿ, ಮಕ್ಕಳು ಮನೆಗಳಲ್ಲಿದ್ರು. ಆ ಮನೆಗಳಿದ್ದ ಮಕ್ಕಳು ಶಾಲೆಗೆ ವಾಪಸ್ ಬಂದ್ರು. ಆ ಕೋವಿಡ್ ಅಲ್ಲಿ ಸರ್ಕಾರ ಏನ್ ಮಾಡ್ತು, ಏನಾದ್ರೂ ಮಾಡಿ ಮಕ್ಕಳಿಗೆ ವಿದ್ಯೆ ಕೊಡ್ಬೇಕಂತೇಳಿ ಆನ್ಲೈನ್ ಕ್ಲಾಸ್ ಮಾಡಿ ಅಂತು. ಆ ಆನ್ಲೈನ್ ಕ್ಲಾಸಿಂದ ಉಪಯೋಗಕ್ಕಿಂತ ಅವ್ರ ಕೈಗೆ ಮೊಬೈಲ್ ಕೊಟ್ಟು ಅವ್ರನ್ನ ಹಾಳು ಮಾಡಿದ್ದೇ ಜಾಸ್ತಿ ಆಯ್ತು. ನಾನು ಹೇಳಿದೆ ವಾತಾವರಣನೂ ಬಹಳ ಮುಖ್ಯ ಅಂತ. ಸಾಕಷ್ಟು ಪೋಷಕರು ಹೇಳ್ತಾರೆ, ಸರ್ ನಮ್ಮ ಹುಡುಗ ಎಲ್ಲೂ ಹೋಗಲ್ಲ ಸರ್ ಮನೆ ಬಿಟ್ಟು. ಅದು ತಪ್ಪೆ. ಹೊರಗಡೆ ಹೋಗ್ಬೇಕು, ಹೊರಗಡೆ ಹೋಗಿ ಒಳ್ಳೆಯವನಾಗಬೇಕು. ಮನೇಲೇ ಇರ್ತಾನೆ, ಅವನು ಹೊರಗಡೆ ಹೋಗಲ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತ. ಅಂದ್ರೆ ಅವನ್ ಮೊಬೈಲ್ ಹುಚ್ಚನಾಗಿರ್ತಾನೆ, ಇಲ್ಲ ಟಿವಿ ಹುಚ್ಚನಾಗಿರ್ತಾನೆ. ಇವತ್ತು ಒಂದು ಮಗು ಹಾಳಾಗಬೇಕಾದ್ರೆ ಒಂದು ಮೊಬೈಲು ಇಲ್ಲ ರಿಮೋಟು ಅವೆರಡನ್ನೂ ಯಾವ್ದಾದ್ರು ಒಂದು ಕೈ ಕೊಟ್ರೆ ಸಾಕು. ಯಾಕಂದ್ರೆ ಬರೋ ಎಲ್ಲ ಕಾರ್ಯಕ್ರಮಗಳು ಒಳ್ಳೆ ಕಾರ್ಯಕ್ರಮಗಳೇನಲ್ಲ, ಟಿವಿಲೇ ಆಗ್ಬೋದು. ಮತ್ತು ಇವತ್ತು ಮೊಬೈಲಲ್ಲಿ ಎಲ್ಲ ಮೊಬೈಲಲ್ಲಿ ಮಕ್ಕಳು ನೆಟ್ವರ್ಕ್ ಇರುತ್ತೆ, ಟಚ್ ಸ್ಕ್ರೀನ್ ಮೊಬೈಲ್ ಅಂತ ಕೊಟ್ಬಿಡ್ತೀರಾ. ఆ మక్కలు అద్ರಲ್ಲಿ ఏం ನೋಡ್ತಾರೆ గమనించಲ್ಲ. ఓ మా కొడుకు చాలా హుషారుగా ఉన్నాడప్ప, ఏం చూస్తాడప్ప మొబైల్ని, ఎంత బాగా తీస్తాడೋ, ಏನು ಖುಷಿ ಪೇರೆಂಟ್ಸ್ಗೆ. ಆದ್ರೆ ಅವನು ಒಳಗಡೆ ಏನ್ ನೋಡ್ತಾ ಇದ್ದಾನೆ ಅದರಲ್ಲಿ ಅನ್ನೋದನ್ನ ಗಮನಿಸಬೇಕಾಗುತ್ತೆ ನಾವು. ಇವತ್ತು ತುಂಬಾ ಮಕ್ಕಳು ಅದರಿಂದ ಹಾಳಾಗ್ತಾ ಇದ್ದಾರೆ. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಪೋಷಕರು ಬರ್ತಾರೆ, ಯಾಕಂದ್ರೆ ನಾನು ಒಂದು ಸಂಸ್ಥೆ ನಡೆಸೋರ್ ಕಷ್ಟ ನನಗೆ ಗೊತ್ತು. ಸರ್ ನನ್ನ ಮಗನ್ ಟಿವಿ ನೋಡ್ತಾ ಇರ್ತಾನೆ ಸರ್, ಮನೆಯಲ್ಲಿ 65 ಇಂಚು ಟಿವಿ ಹಾಕ್ಬಿಟ್ಟು ಆನ್ ಮಾಡಿ ಬಿಟ್ಬಿಟ್ರೆ ಮಗ ನೋಡದೇ ಇದ್ರೆ ಅವನದೇನೋ ಪ್ರಾಬ್ಲಮ್ ಇದೆ ಅಂತ ನೋಡ್ಲೇಬೇಕು. ಅದನ್ನ ಕಂಟ್ರೋಲ್ ಮಾಡಬೇಕಾಗಿರೋದು ಯಾರು? ನಾವು ಪೋಷಕರಾದ ನಮ್ಮ ಕೆಲಸ ಅದು. ನಾವು ಅದನ್ನ ಯಾವಾಗ ಬಳಸಬೇಕು, ಯಾವುದಕ್ಕೆ ಬಳಸಬೇಕು, ಎಂತಹ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ತೋರಿಸಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಕೋವಿಡ್ ಆದ್ಮೇಲೆ ಎಲ್ಲ ಕಡೆ ಮಕ್ಕಳಲ್ಲಿ ಶಿಕ್ಷಣದಲ್ಲಿ ಮಕ್ಕಳು ಹಿಂದಕ್ಕೆ ಹೋಗಿದ್ದಾರೆ. ಆ ಮಕ್ಕಳನ್ನ ವಾಪಸ್ ತರಬೇಕಂದ್ರೆ LKG UKG ಓದ್ಲಿಲ್ಲ 1ಕ್ಕೆ ಬಂದ, 1, 2 ಓದಿಲ್ಲ 3ಕ್ಕೆ ಬಂದ, 3, 4 ಓದ್ಲಿಲ್ಲ 5ಕ್ಕೆ ಬಂದ. 5ಕ್ಕೆ ಬಂದಿರೋ ಮಗುಗೆ 3, 4 ಶಿಕ್ಷಕರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ?
ಪೇರೆಂಟ್ಸ್ ನೀವು ನೇರವಾಗಿ ಎಲ್ಲ ಪೇರೆಂಟ್ಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ, ಕೆಲವರು ನೇರವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಸ್ಕೂಲ್ ಮುಂದ್ರಿಂದ ಲೇದು ಬಿಡು. ಹೇಗಿರುತ್ತೆ ಮೊದಲಿದ್ದಂಗೆ? 2 ವರ್ಷ ಮಕ್ಕಳು ಮನೇಲಿದ್ರಲ್ವಾ, 1-2 ಓದೋ ಇಲ್ಲ, ಬೇಸಿಕ್ಸೇ ಕಲ್ತಿಲ್ಲ, ABCD ಇಲ್ಲ, ಕಾಗುಣಿತ ಇಲ್ಲ, ನೇರವಾಗಿ 3ನೇ ಕ್ಲಾಸ್ಗೆ ಬಂದ, ನೇರವಾಗಿ ಶಾಲೆ ಹತ್ರ ಬರ್ತೀರಾ, ಸರ್ ಇನ್ನೂ ನೀವು ಬುಕ್ಕೇ ಓಪನ್ ಮಾಡಿಲ್ಲ, ಮಗುಗೆ ABCDನೇ ಬರಲ್ಲ, ಬುಕ್ ಓಪನ್ ಮಾಡ್ಬಿಟ್ಟು ಏನು ಭಜನೆ ಮಾಡೋಣ? ಹಾಗಾಗಿ ಪೋಷಕರು ಸಹಕರಿಸಬೇಕು. ಒಂದು ಒಳ್ಳೆ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಅವರು ಒಳ್ಳೆ ಪ್ರಜೆಗಳಾಗ್ತಾರೆ. ನಿಮ್ಮ ಸಹಕಾರ ಶಾಲೆಗೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಒಳ್ಳೆ ಪ್ರಜೆಗಳಾಗಿ ನಿಮ್ಮ ಮಕ್ಕಳು ಆಚೆ ಬರ್ತಾರೆ. ಇಲ್ಲೆಲ್ಲ ಅನುಕೂಲಗಳಿದೆ, ಒಳ್ಳೆ ವಾತಾವರಣ ಇದೆ ಇಲ್ಲಿ. ಮಕ್ಕಳಿಗೆ ಬೆಳೆದು ಬರುವಂಥ ವಾತಾವರಣ ಬಹಳ ಚೆನ್ನಾಗಿದೆ. ಎಷ್ಟು ವಿಶಾಲವಾದ ಮೈದಾನ. ಎಷ್ಟೋ ಶಾಲೆಗಳು ಬೆಂಗಳೂರಲ್ಲಿ ಪ್ರತಿಷ್ಠಿತ ಶಾಲೆಗಳು 3 ಲಕ್ಷ 4 ಲಕ್ಷ ಫೀಸ್ ಕಟ್ತಾರೆ, ಫೀಲ್ಡ್ ಇರಲ್ಲ, ಪ್ರೇಯರ್ ಮಾಡಕ್ ಜಾಗ ಇರಲ್ಲ, ಹೋದ್ರೆ ನಿಮ್ಮನ್ನು ಕೂತ್ಕೊಳ್ಳೋಕ್ಕೂ ಬಿಡಲ್ಲ. ಅಂತಹ ಶಾಲೆಗಳಿದೆ. ಅಂತಹ ಇದರಲ್ಲಿ ಈ ಬಾರ್ಡ್ರಲ್ಲಿ ಕರ್ನಾಟಕಕ್ಕೆ ಬಾರ್ಡ್ರು ನಮ್ಮ ಬೇತಮಂಗಲ, ಈ ಬಾರ್ಡ್ರಲ್ಲಿ ಇಂಥ ಹಳ್ಳಿ ಪ್ರದೇಶದಲ್ಲಿ ಇಂಥ ಒಳ್ಳೆ ಸಂಸ್ಥೆಯನ್ನು ಮಾಡಿ ಅದನ್ನು ಕಟ್ಟಬೇಕಂದ್ರೆ ಅವರ ಶ್ರಮ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇವತ್ತು ಬಾಲಕೃಷ್ಣೇಗೌಡರಾಗ್ಬೋದು, ಕವಿತಾ ಮೇಡಮ್ ಅವರಾಗ್ಬೋದು, ಈ ಶಾಲೆನೇ ಮನೇನ ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ಅವರ ಮಕ್ಕಳನ್ನ ಮಾಡಿಕೊಂಡು ಒಂದೊಂದು ಅಕ್ಷರನ ಅವರಲ್ಲಿ ತುಂಬಿ ಒಂದೊಂದು ಒಳ್ಳೆ ಗುಣನ ಅವರಲ್ಲಿ ತುಂಬಿ ನಿಮ್ಮ ಮಕ್ಕಳನ್ನ ಒಳ್ಳೆ ಸತ್ಪ್ರಜೆಗಳಾಗಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನೀವೆಲ್ಲ ಕೈ ಜೋಡಿಸ್ಬೇಕು. ನೀವೆಲ್ಲ ಕೈ ಜೋಡಿಸಿದಾಗ ಇನ್ನೂ ಈ ಶಾಲೆ ಎತ್ತರಕ್ಕೆ ಬೆಳೆಯುತ್ತೆ. ಸಾಕಷ್ಟು ಸಾವಿರಾರು ಮಕ್ಕಳು ಈ ಭಾಗದ ಈ ಬಾರ್ಡ್ರಲ್ಲಿರುವಂತಹ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ, ಮುಂದೆ ದೇಶದ ಎಲ್ಲ ಭಾಗಗಳಿಗೆ ಹೋಗ್ತಾರೆ. ನಾನೀಗ ಮಕ್ಕಳನ್ನು ನೋಡಿದ್ರೆ ಎಷ್ಟು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, 100ಕ್ಕೆ 100 ಅಟೆಂಡೆನ್ಸ್ ಅಂದ್ರೆ ಆ ಪೇರೆಂಟ್ಸ್ಗೆ ನಾನು ಹೇಳೋದು ಎಲ್ಲರೂ ಒಂದ್ಸಲ ಕ್ಲಾಪ್ಸ್ ಮಾಡಬೇಕು. 100ಕ್ಕೆ 100 ಅಟೆಂಡೆನ್ಸ್ ಅಂದ್ರೆ ಪೇರೆಂಟ್ಸ್ ಎಷ್ಟು ಆ ಮಕ್ಕಳನ್ನ ಅಚ್ಚುಕಟ್ಟಾಗಿ ಶಾಲೆಗೆ ಕಳಿಸಿದಾರೆ ಅಂತ ಕಾಣಿಸುತ್ತೆ. ಬಹಳ ಖುಷಿ ಆಯ್ತು ನನಗೆ. ಎಷ್ಟು ಮಕ್ಕಳು 100ಕ್ಕೆ 100 ಅಟೆಂಡೆನ್ಸ್. ಎಷ್ಟೋ ಜನ ಪೇರೆಂಟ್ಸ್ ಕಳಿಸೋದಿಲ್ಲ ಸರಿಯಾಗಿ ಶಾಲೆಗೆ, ಅದು ಬಹಳ ಮುಖ್ಯ. ಮಕ್ಕಳನ್ನ ರಜಾ ಹಾಕ್ಸ್ಬಾರದು, ಏನಾದ್ರೂ ಪರಿಸ್ಥಿತಿ ಇದ್ದಾಗ ಮಾತ್ರ ರಜಾ ಹಾಕ್ಸ್ಬೇಕಾಗುತ್ತೆ. ಮತ್ತೆ ಅತ್ಯಂತ ಒಳ್ಳೆ ಅಂಕಗಳನ್ನು ತಗೊಂಡಿದ್ದಾರೆ. ಈ ಶಾಲೆಯಲ್ಲಿ ಓದಿರೋ ಮಕ್ಕಳು ಎಷ್ಟೋ ಜನ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಮಕ್ಕಳು ಒಳ್ಳೆ ಹೆಸರನ್ನು ಪಡ್ಕೊಂಡು ಈ ಶಾಲೆಯಿಂದ ಬಂದಿರುವಂತ ಮಕ್ಕಳಿದ್ದಾರೆ. ನಿಮ್ಮ ಮಕ್ಕಳು ಆ ಸ್ಥಾನಕ್ಕೆ ಬರ್ತಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಶಾಲೆ ಜೊತೆ ಒಳ್ಳೆ ಒಡನಾಟ ಇರಲಿ, ಸಹಕಾರ ಇರಲಿ. ನಿಮ್ಮ ಮಕ್ಕಳು ಓದ್ತಾ ಇರೋ ಶಾಲೆ, ಆ ಶಾಲೆಗೆ ನೀವೆಷ್ಟು ಪ್ರೋತ್ಸಾಹ ಕೊಟ್ರೆ ಅಷ್ಟು ನಿಮ್ಮ ಮಕ್ಕಳು ಚೆನ್ನಾಗಾಗ್ತಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಿಮ್ಮೆಲ್ಲರ ಜೊತೆ ಒಂದು 4 ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಬಾಲಕೃಷ್ಣೇಗೌಡರಿಗೆ, ಕವಿತಾ ಮೇಡಮ್ ಅವರಿಗೆ ಮತ್ತೆ ಅವರ ಕುಟುಂಬದವರಿಗೆ ಎಲ್ಲರಿಗೂ ಸಹ ಇನ್ನೂ ನಿಮಗೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚು ಮಕ್ಕಳು ನಿಮ್ಮ ಶಾಲೆಗೆ ಬರಲಿ, ಶಾಲೆ ಇನ್ನೂ ಉತ್ತಮವಾಗಿ ಬೆಳೀಲಿ. ಇಲ್ಲಿ ಓದಿ ಹೋಗುವಂಥ ಮಕ್ಕಳು ದೇಶ ವಿದೇಶಗಳಲ್ಲಿ ಹೆಸರು ಮಾಡಲಿ, ಆ ಪೋಷಕರು ಅದನ್ನು ಖುಷಿ ಪಡಲಿ, ಆ ಪೋಷಕರ ಮಕ್ಕಳು ಚೆನ್ನಾಗಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಿಂಗಾರ್ತಿ ಮಾತಲ್ಲಿ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಸಣ್ಣೈತಿ ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಜ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಓ ಹುಡುಗಿ ಚುಟ್ಟು ಚುಟ್ಟು ಎಲ್ಲಿ ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಚುಟ್ಟು ಚುಟ್ಟು ಅಂತೈತಿ, ನನಗ ಚುಮು ಚುಮು ಆತೈತಿ.
ಇದಕ್ಕೆಲ್ಲ ನೀನಾಗಬಡತಿ ಮತ್ಯಾಕ ಅನುಮಾನ ಪಡತಿ ಶಾಕಿಗೆ ಸಾಲ ಮಾಡಿ ತಂದಿದ್ದು ಬುಲೆಟ್ ಗಾಡಿ ನನ್ನೋಡಿ ಡಬ್ಬಲ್ ಹಾರನ್ ಹೊಡಿತಿ ಊರಾಗ ನೀನೆಷ್ಟ ಮೆರಿತಿ ಊರಾಗ ಬಂದವಲ್ಲ ಇದೀಯ ದಾರ್ಯಾಗ ನಿಂತು ಯಾಕ ಬೈತೀಯ ಇಷ್ಟ ಕಾಡತಿ ಮುಳ್ಳ ಮಾಡತಿ ಮನಸ್ಸ ತಡಿತೈತಿ ಮಾವ ಏನ ಹುಡುಗಿ ಚುಚ್ಚು ಚುಚ್ಚು ಅಂತೈತಿ ನನಗೂ ಚುಚ್ಚು ಚುಚ್ಚು ಅಂತೈತಿ ಚುಚ್ಚು ಚುಚ್ಚು ಅಂತೈತಿ ನನಗೂ ಚುಚ್ಚು ಚುಚ್ಚು ಅಂತೈತಿ ಚುಚ್ಚು ಚುಚ್ಚು ಅಂತೈತಿ ನನಗೂ ಚುಚ್ಚು ಚುಚ್ಚು ಅಂತೈತಿ ఆ గాజువాక కండక్టర్ సాంగ్ వేసుకోండ్రా సింపిరి చుట్టుదాన్ని శివలి రకన చుట్టదాన్ని చేతి లగ్గి పెట్టేదాన్ని ఉంగరాల మెట్టదాన్ని నేనటంటి దండాడదాన్ని కాదు బాబు పలసరు బైకు మీద రారు బాబా నేనటంటి దండాడదాన్ని కాదు బాబు పలసరు బైకు మీద రార బాబా కాలేజీ టైములోన కన్ను కొట్టి పిలిచినావు నేను రానుకో అంటే కళ్ళు ఎర్ర చేసినావు నేనటంటి దండాడదాన్ని కాదు బాబు పిల్లవాగాని నేను రాను బాబా నేనటంటి దండాడదాన్ని కాదు బాబు పిల్లవాగాని నేను రాను బాబా You know that we are braver than you believe, stronger than you think. I like to call upon power stars of Fort Panchi to perform song Current Lagore. Let us welcome them with a big round of applause. रात का है अपना मजा आ यार मस्ती में तू झूम जा इस रात का है अपना मजा आ यार मस्ती में तू झूम जा बैठा है क्या सीटी बजा लुंगी पकड़ के जरा घूम जा ये डांस तेरा देख देख झटके लगे तेज तेज दिल सबका धक धक करे करंट लगा रे मैं नाचा तो सबको करंट लगा रे रंट लगा रे मैं नाचा तो सबको करंट लगा रे तुमका मेरा एक्सीलेंट लगा रे मैं नाचा तो सबको करंट लगा रे अपने बोलना मची कहिए आदि कन्ने चिमटी बिटुलनी कुंतु अड़े ओदगनि कदना सुतुर कपला करेला ओदर करंट करंट इंद बॉडी कनो मोची आड़ी आड़ी
हंगामा करता है ड्रामा तेवर में तेरे है चिंगारियां जाने समाना सबने है माना रंग जमा तू मैं जाऊं जहां अरे तू है हंगामा करता है ड्रामा तेवर में तेरे है चिंगारियां जाने समाना सबने है माना रंग जमा तू मैं जाऊं जहां नाचे से जोर जोर मच जाए शोर शोर दिल सबका धक धक करे सबको करंट लगा रंग लगा रे मैं नाचा तो सबको करंट लगा रे तुमका मेरा एक्सीलेंट लगा रे मैं नाचा तो सबको करंट लगा रे Bajrangbali. Oh, Bajrangbali? Yes. To show a deep devotion and attachment to our God, here comes 7 Pansi Hanumans with a devotional dance performance. So let us welcome them with a big round of applause. Jai Bajrangbali. श्रीआञ्जनेयं प्रसन्नाञ्जनेयं श्रीरामदूतं महाकाय वीरं प्रणय विनडयलि असुरर ಎದುರಿಸು ಗಗನ ವಿಚರುಗಲಿ ಗಣ ಗಣ ನಡುಗಿಸು ಧರ್ಮ ಉಳಿಸೋ ಸತ್ಯ ಮೆರೆಸೋ ವಜ್ರದೇಹಿ ಬಾರೋ ಜಯ 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 ಬಜರಂಗಿ ಹನುಮನ ಲಾಠಿ ಜಯ 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 ಬಜರಂಗಿ ಕಲನ ರಘುನಾಥ ಕಲಾಟಿ ಜಯ 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 ಬಜರಂಗಿ ಬುದ್ಧ ಮಹಾಬಲದಾಯಿ ಜಯ 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 ಬಜರಂಗಿ ನನಗೆ ಪ್ರಭು ಸದಾ ಸಹಾಯಿ ಸುಮನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಜಯ ಹನುಮಾನ ಜಯ ಹನುಮಾನ साजन कटनियामी महावीर जुगनाम सुनामी संत से हनुमान छुड़ामी जन्म जन्म के बिसराई भुज बलवा तोरि निंतोने भव भयवा नीगुबा जय शिव रूपने भजरंगी जय जय भवतारक भजरंगी नर नरभू राम ಎಂದೋನೆ ನಿಜ ಗುಣವಾ ತೋರುಬಾ ನಿನದೇ ಶಕ್ತಿ ತಿಳಿದಿಲ್ಲ ನಿನಗೆ ಘನವಾಗಿ ಜಿಗಿದೆ ಕಡಲಾಚೆಗೆ ತಲೆಮಾರುಗಳ ತಲೆ ಹೋಗುತ್ತಿದೆ ರಣರಾವಣ ರಾಮದ ಮೀರುತ್ತಿದೆ ಜಯಮಾರುತಿ ನೀಜೆ ಗತಿ ಬಾಬಾರ ಬಾಳ ಸಾರಥಿ ಜಯ 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 ಬಜರಂಗಿ 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 ಜಯ 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 ಬಜರಂಗಿ 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 ಜಯ 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 ಬಜರಂಗಿ ಬಜರಂಗಿ ಜಯ 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 ಬಜರಂಗಿ ಅಣುವು ನಿನ್ನ ಓಂಕಾರ ಪವನ ಸುಧಾ ನೋಡುವ ಜಯ ಜಗಪಾಲಕ ಭಜರಂಗಿ ಜಯ ಜಯ ಭಕ್ತಕೇಸರ ಭಜರಂಗಿ ಕಣ ಕಣವು ನಿನ್ನ ಓಂಕಾರ ಪಾಪ ಸಂಹಾರ ಮಾಡುವ ರಘುರಾ
श्रीआञ्जनेयं प्रसन्नाञ्जनेयं श्रीरामदूतं महाकाय वीरम् श्रीआञ्जनेयम् It's your creation. Hi, Barbie. Hi, Ken. Do you want to go for a ride? Sure, Ken. Jump in. I'm a Barbie girl in the Barbie world. Life is plastic. It's fantastic. You can touch my hair. Undress me everywhere. Imagination. Life is your creation. In the fantasy world, dress me up, make it tight, I'm your dolly. You're my doll, rock and roll, feel the glamour in me. Kiss me here, kiss me there, hanky panky. You can touch, you can play. If you say, I'm always yours. Ooh, I'm a Barbie girl in the Barbie world. Life is plastic, it's fantastic. You can touch my hair, undress me everywhere. Imagination, life is your creation. Come on, Barbie, let's go party. 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 Let us fly, to the golden sky. It's the paradise of smile where the sun always shines. La da di da di da di da. Maybe you will have a key. So it's very special and I'll show it just for you. All you have to say is yes I do. Let us fly, to the golden sky. It's the paradise of smile where the sun always shines. La da di da di da di da. Like to share with you, I will show you magic if the words you say are true. Imagine that the wildest dreams are in this mystery. It's a perfect place for you and me. Let us fly, to the golden sky. It's the paradise of smile where the sun always shines. La da di da di da di da. Let us fly, it's the paradise of smile where the sun always shines. La da di da di da di da.
of God are looking for His blessing and wondering in what form He will come again to take us from hell of evilness to the heaven of humanity. It is now the class 8 Pansy coming with Shiva Tandava dance to entertain us. Please welcome them onto the stage. बजने दे धड़क धड़क ढोल ताश धड़क धड़क भंडारा चिड़क चिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली अरे बजने दे धड़क धड़क ढोल ताश धड़क धड़क भंडारा चिड़क चिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली बजने से धड़क धड़क ढोल ताश धड़क धड़क भंडारा चिड़क चिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली बड़ी चली जो थी चिंगारी छोटी चिंगारी बड़ी 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 है मन की अलमारी आज अलमारी हुई सतरंगी सारी सतरंगी हुई सतरंगी थी जो ये रात काली धड़क भड़क सली चटक मटक फटक सली दुश्मन की देखो जो फट लावली धड़क धड़क भंडारा चिड़क चिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली बजने से धड़क धड़क ढोल ताश धड़क धड़क भंडारा चिड़क चिड़क मल्हारी धड़क धड़क भड़क सली चटक मटक फटक सली दुश्मन की देखो जो फट लावली ज्वलल्ललाटपट्टपावके किशोरचन्द्रशेखरे प्रतिक्षणं मम
ఎవ్వడంట నిన్ను ఎత్తుకుంది ఏ తల్లికి పుట్టాడోయి కాని నంది ఎవ్వరు కనంది ఎక్కడా వినంది శూన్యరాయిందేమో గంగదరికి లింగమే కదిలొస్తానంది సంతతి ప్రమోదమాన మానసే He's a freaking badass man. Singam sara sara vedaku digite tana daadiki adaviki hadale chadu chara paga tana gudi pedite mada modellina mandalu paruge tanu asalaga challani pavanam badass ika modalata rakshasa daharam komulu chinettu eduruga elite edi kadani oka vetuke chestarame iram adani badasra tanu savu motara badasra tanu yamuni dutara badasra liya basra badasra tanu savu motara badass Mr. Jonas is a badass. He's a freaking badass. నాలికి తామడతో కట్టి వెళ్ళు రెండు జంట కట్టి ఊదు మరి దమ్మే పట్టి కళ్ళలో నా టార్చ్ పెట్టి లిప్పుల్లో నా స్కాచ్ పెట్టి వచ్చింది రో క్యూటీ బ్యూటీ ఊపిరేమో గుప్పు మంది పెర్ఫ్యూమల్లే నీ తిట్టు కూడా తీయనైన పోయం చేలే ఈ రంగు కోని నింగిలోనే రంగోజలే నీ అందాలని అందంగా వర్ణించాలనే పసుల్సేలే లుక్కు నా వెంట పడి హుక్కై నన్ను లాగినదే చుక్క ఆ లుక్కుకు కౌన్సిలు హాటీగా నువ్వుంటే నాటీగా నేనుంటే నా ఊపిరే సింబో విసులే బాడీ పెంచింది నా వేడి నాలో నేనే వేసాలే अरे माँ बस करो, कितना खिलाओगी? खा ले बेटा, वैसे भी मेरे हाथ का बना हुआ खाना पूरे साल में एक ही बार तो खाता है। भैया इस बार 2 राखी बनवा लो, पिछले रक्षाबंधन पे भी नहीं थे आप। मेरी प्यारी सी बहन को मेरी उम्र लग जाए।
अल्ले 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 मेरी प्यारी गुड़िया। हेलो हेलो कैप्टन, आपकी छुट्टी रद्द की गई है। आपको जल्द से जल्द सरहद पे रिपोर्ट करना होगा। यस सर, जय हिंद। हिंदुस्तान फिर में घुसेगा भी और मारेगा। क्या आप इस मिशन के लिए तैयार है? क्या बदले के लिए आपका खून खोल रहा है? हाउस द जोश! हाउस द जोश! हाउस द जोश! What's the status? Our mission कामयाब रहा. Not a single casualty. I am extremely proud of you, my boys. ನೀ ಮುನ್ನುಗ್ಗಿ ದೇಶನ ಕಾಯುವೆ ಜನ ಜನ ಮನ ಎದೆಯಲಿದೆ ಬಲಿದಾನ ಕುರು ನೀನು ರೆಡಿಯೋ ಪುರಕ್ಕೆ ನನ್ನ ನೆನೆಯುತ್ತಿದೆ ಎಂದು ನಿಂಗೆ ಜಾಹೋ ನೀನಿದ್ರೆ ಇಲ್ಲ ಡೇಂಜರ್ ಸಲಾಮ್ ಸೋಲ್ಜರ್ ನೀ ದೇಶಕ್ಕೇನೆ ಪವರ್ ಸಲಾಮ್ ಸೋಲ್ಜರ್ ನಿನ್ನ ಹೆಸರಲ್ಲಿ ಹುದು ಫೈರ್ ಸಲಾಮ್ ಸೋಲ್ಜರ್ ಎಲ್ಲೆಂದು ನೀನೆ ಸೇವ್ಯರ್ ನಟಿಗುಂಡಿಗೆ ಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯವರೆಗೆ ನಿನ್ನ ನಡುಕ ಅವೈರಿ ಪಡೆಗೆ ನಿನ್ಗೆಲ್ಲಿ ಭಯವಿಲ್ಲ ರಣರೋಚಕ
ಕೇಳೋ ನಿನ್ನ ಹೆಸರೇ ಹೆಪ್ಪೆ ನಮಗೆ, ನಿನ್ನ ಸೇವೆ ಶ್ರೇಷ್ಠ ನಮಗೆ. ಗಡಿಯಲ್ಲಿ ಸೀರೆಯುವ ಸೈನಿಕ, ದಿನ ದಿನವೂ ಹೋರಾಟ, ಬಂದೂಕಿನ ಒಡನಾಟ, ಹೊಸ ಸಮರದ ಸೆಣಸಾಟ, ನೀನು ಧೈರ್ಯದ ಸಾಗಾಟ. ಎತ್ತವರ ಬಿಟ್ಟಿರುವೆ, ದಯತೆಗಳ ತೊರೆದಿರುವೆ, ದೃಢವಾಗಿ ನಿಂತಿರುವೆ, ಈ ದೇಶಕ್ಕೆ ಮುಡಿಪಾಗೆ ಇರುವೆ. ಈ ಕೇಸರಿ ಬಿಳಿ ಹಸಿರು, ನಿನ್ನೆದೆಯ ಪ್ರತಿ ಉಸಿರು, ಅಜರ ಮರಗಳ ಹೆಸರು, ಹೇ ನಿನಗೆ ಸಾಥಿ ಯಾರೋ? ದಿನ 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 ದುಡಿವೆ ನೀನು ಕ್ಷಣ ರಭಸದಲ್ಲಿ ಕಣ ಕಣದಲ್ಲೂ ದೇಶ ಪ್ರೇಮ ಎಂದು ನಿಂಗೆ ಜಯ ಹೋ. ನೀನಿದ್ರೆ ಇಲ್ಲ ಡೇಂಜರ್, ಸಲಾಮ್ ಸೋಲ್ಜರ್, ನೀ ದೇಶಕ್ಕೇನೆ ಪವರ್. ಸಲಾಮ್ ಸೋಲ್ಜರ್, ನಿನ್ನ ಹೆಸರಲ್ಲಿ ಹುಡು ಫೈರ್. ಸಲಾಮ್ ಸೋಲ್ಜರ್, ಎಲ್ಲೆಂದು ನೀನೆ ಸೇವ್ಯರ್. इस मिट्टी की जान हो, ओ वीर सेना, आए तुम्हारी शान हो. सलाम सोल्जर. अफसोस नहीं जो तेरे लिए सागर से महफूज रही तेरी आन सदा चर्चा, मेरे लिए रहे न रहे. कभी अंबर से सूर्य बिछड़ता है, क्या कभी बिन बाती दीपक जलता है. क्या कभी अंबर से सूर्य बिछड़ता है, क्या कभी बिन बाती दीपक जलता है. कैसी है हमारी हर रात हुई रंग, छोड़ जरा सोचूं कैसे जिएंगे हम. तू ही किनारा, तू ही सहारा, तू जब सारा